ಎಲ್ಲರಿಗೂ ನಮಸ್ಕಾರ. ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಸಿರಿಧಾನ್ಯಗಳಲ್ಲಿ ಒಂದಾದಂಥ ಧಾನ್ಯ ಸಾಮೆ ಅಕ್ಕಿಯಿಂದ ಪೊಂಗಲನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ನೋಡೋಣ. ಅದಕ್ಕಿಂತ ಮೊದಲು ಆಹಾರಶ್ರೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ನಾನು ಹೆಸರುಬೇಳೆಯನ್ನು ತಗೊಂಡಿದ್ದೀನಿ. 3/4 ಬೌಲಷ್ಟು ಹೆಸರುಬೇಳೆ ತಗೊಂಡಿದ್ದೀನಿ. ಇಲ್ಲಿ 1 ಬೌಲಷ್ಟು ಸಾಮೆ ಅಕ್ಕಿಯನ್ನು ತಗೊಂಡಿದ್ದೀನಿ. ನೀವು ಬೇಕಿದ್ರೆ 1 ಬೌಲ್ ಸಾಮೆ ಅಕ್ಕಿಗೆ ಅರ್ಧ ಬೌಲ್ ಹೆಸರುಬೇಳೆ ತಗೋಬಹುದು. ಇಲ್ಲಿ ಸಾಮೆ ಅಕ್ಕಿಯನ್ನು ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ತೊಳೆಯೋಣ. 2 ಇಂದ 3 ಸಲ ನಾವು ಸಾಮೆ ಅಕ್ಕಿಯನ್ನು ತೊಳಿಬೇಕು. ನೋಡಿ ಎಷ್ಟು ಗಲೀಜು ನೀರು ಬಂದಿದೆ. ಇದಕ್ಕೆ 1 ಗ್ಲಾಸ್ ನೀರನ್ನು ಹಾಕಿ ಇದನ್ನು 6 ಇಂದ 7 ಗಂಟೆಗಳ ಕಾಲ ನಾವು ಇದನ್ನು ಅಕ್ಕಿಯನ್ನು ನೆನೆಯಲಿಕ್ಕೆ ಬಿಡಬೇಕು. ಈಗ ಇಲ್ಲಿ ನಾನು ಹೆಸರುಬೇಳೆಯನ್ನು ತಗೊಂಡಿದ್ದೀನಿ. ಈ ಹೆಸರುಬೇಳೆಯನ್ನು 1 ಸಲ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು. ಬೇಳೆ ತೊಳೆದು ಆಗಿದೆ. ಇಲ್ಲಿ ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟಿದ್ದೀನಿ. ಆ ಪಾತ್ರೆಗೆ ನಾನು ಈಗ ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿ ನಾವು ಹೆಸರುಬೇಳೆ ತೊಳೆದಂಥ ಏನು ಹೆಸರುಬೇಳೆ ಇದೆಯಲ್ಲ ಆ ಹೆಸರುಬೇಳೆಯನ್ನು ಹಾಕಿ ಸ್ವಲ್ಪ ಹುರ್ಕೋಬೇಕು. ಈಗ ಇಲ್ಲಿ ನಾವು ಸಾಮೆ ಅಕ್ಕಿಯನ್ನು ತೊಗೊಂಡಿದ್ದೀನಿ. 6 ಇಂದ 7 ಗಂಟೆಗಳ ಕಾಲ ನೆನೆಸಿಟ್ಟಂಥ ಸಾಮೆ ಅಕ್ಕಿ. ಈ ನೆನೆಸಿದ ನೀರೇನಿದೆಯಲ್ಲ ಅದನ್ನು ನಾವು ಚೆಲ್ಲೋದು ಬೇಡ. ಆ ನೀರನ್ನು ನಾನು ಈಗ ಗ್ಲಾಸ್ಗೆ ಹಾಕ್ತಾಯಿದ್ದೀನಿ. ಗ್ಲಾಸ್ಗೆ ಹಾಕಿ ಈ ಅಕ್ಕಿಯನ್ನು ಈಗ ಇಲ್ಲಿ ಬೇಳೆ ಜೊತೆಗೆ ನಾವು ಹುರಿಯೋಣ. ಈ ಎರಡನ್ನು ಚೆನ್ನಾಗಿ ಘಮ್ ಅಂತ ಸುವಾಸನೆ ಬರುವವರೆಗೂ ಹುರಿಬೇಕು. ಈಗ ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ಸಿರಿಧಾನ್ಯ ನೆನೆಸಿಟ್ಟಿದ್ವಲ್ಲ ನಾವು ಸಾಮೆ ಅಕ್ಕಿ, ಆ ನೀರೇನಿದೆ ಅದನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಅದರ ಜೊತೆಗೆ 2 ಗ್ಲಾಸ್ ಈ ಪ್ಲೇನ್ ನೀರನ್ನು ಕೂಡ ನಾನು ಹಾಕ್ತಾಯಿದ್ದೀನಿ. ಈ ನೀರನ್ನು ನಾವು ಬಿಸಿ ಮಾಡ್ಕೊಳ್ಳೋಣ. ಪ್ಲೇಟನ್ನು ಮುಚ್ಚಿ ನೀರನ್ನು ಬಿಸಿ ಮಾಡೋಣ. ಈಗ ಇಲ್ಲಿ ನೀರು ಬಿಸಿಯಾಗಿದೆ. ಈ ಬಿಸಿಯಾದಂಥ ನೀರನ್ನು ನಾವು ಈಗ ಸಾಮೆ ಅಕ್ಕಿ ಮತ್ತು ಹೆಸರುಬೇಳೆಯನ್ನು ನಾವು ಹುರ್ಕೊಂಡಿದ್ದೀವಲ್ಲ ಅದಕ್ಕೀಗ ಹಾಕೋಣ. ನೀವು ಬೇಕಾದರೆ ಡೈರೆಕ್ಟಾಗಿ ನೀರಿಗೆ ಹುರ್ಕೊಂಡಿರುವಂಥ ಹೆಸರುಬೇಳೆ ಮತ್ತು ಸಾಮೆ ಅಕ್ಕಿಯನ್ನು ಡೈರೆಕ್ಟಾಗಿ ನೀರನ್ನು ಬಿಸಿ ಮಾಡಿ ಡೈರೆಕ್ಟಾಗಿ ಅದಕ್ಕೆ ಹಾಕಿ ನೀವು ಬೇಯಿಸ್ಕೋಬಹುದು. ಈಗ ಇದನ್ನು ನಾವು ಬೇಯಲಿಕ್ಕೆ ಬಿಡೋಣ. ಈಗ ಏನು ಸಾಮೆ ಅಕ್ಕಿ ಮತ್ತು ಹೆಸರುಬೇಳೆಯನ್ನು ಇಲ್ಲಿ ಕುದಿಲಿಕ್ಕೆ ಇಟ್ಟಿದ್ದೀನಲ್ಲ ಅದನ್ನು ಈ ಕಡೆ ಈ ಒಲೆ ಮೇಲೆ ನಾನೀಗ ಟ್ರಾನ್ಸ್ಫರ್ ಮಾಡ್ತೀನಿ. ಇಲ್ಲಿ ನಾನು ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾವೀಗ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿನ ಹುರ್ಕೊಳ್ಳೋಣ. ತುಪ್ಪವನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಇಲ್ಲಿ ಕೂಡ ನಾನು ಏನು ಹೆಸರುಬೇಳೆ ಮತ್ತು ಸಾಮೆ ಅಕ್ಕಿಯನ್ನು ಕುದಿಲಿಕ್ಕೆ ಇಟ್ಟಿದ್ದೀವಲ್ಲ ಅಲ್ಲಿ ಕೂಡ ನಾನು 2 ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ. ಯಾಕಂದರೆ ಅಲ್ಲಿ ತಳ ಹಿಡಿಬಾರ್ದು ಅಂಥೇಳಿ
ತುಪ್ಪ ಹಾಕಿದರೆ ತಳ ಹಿಡಿಯಲ್ಲ, ಹೀಗಾಗಿ ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ ತುಪ್ಪ ಬಿಸಿ ಆದಮೇಲೆ ಗೋಡಂಬಿನ ಹಾಕ್ತಾಯಿದ್ದೀನಿ. ಗೋಡಂಬಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿ ಸ್ವಲ್ಪ ಫ್ರೈ ಆದಮೇಲೆ ದ್ರಾಕ್ಷಿಯನ್ನು ನಾನು ನೀರಿನಲ್ಲಿ ತೊಳೆದು ಒಣ ಬಟ್ಟೆಯಿಂದ ಒರೆಸಿ ತೊಗೊಂಡಿದ್ದೀನಿ. ಅದನ್ನು ಕೂಡ ಇಲ್ಲಿ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಈಗ ದ್ರಾಕ್ಷಿ ಕೂಡ ಇಲ್ಲಿ ನಮ್ಮದು ಫ್ರೈ ಆಗಿದೆ. ಅದಕ್ಕೆ ಒಣ ಕೊಬ್ಬರಿ ತುರಿಯನ್ನು ಹಾಕಿ ಅದನ್ನು ಕೂಡ ಈಗ ಈ ದ್ರಾಕ್ಷಿ ಗೋಡಂಬಿ ಜೊತೆಗೆ ಹುರಿಯೋಣ. ಈಗ ಇಲ್ಲಿ ಸಾಮೆ ಅಕ್ಕಿ ಮತ್ತು ಬೇಳೆ ಬೆಂದಿದೆ ಏನಂತ ನೋಡೋಣ. ಈಗ ಇದಕ್ಕೆ ಸ್ವಲ್ಪ ನೀರು ಕಡಿಮೆಯಾಗಿದೆ. ನಾನು ಸ್ವಲ್ಪ ನೀರನ್ನು ಬಿಸಿ ಮಾಡಿ ನೀರನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಈ ರೀತಿ ಮಾಡಬಹುದು. ಸ್ವಲ್ಪ ನೀರು ಕಡಿಮೆ ಅಂತ ಅನಿಸಿದರೆ, ಬೇಯಲಿಲ್ಲ ಅಂತಾದರೆ ಸ್ವಲ್ಪ ಕಡಿಮೆ ನೀರು ಅನ್ನಿಸಿದರೆ ನಿಮಗೆ ಮತ್ತು ಸ್ವಲ್ಪ ನೀರನ್ನು ಬಿಸಿ ಮಾಡಿ ಹಾಕಿ ಬೇಯಿಸ್ಕೋಬಹುದು. ಈಗ ಮತ್ತೆ ಸ್ವಲ್ಪ ನಾನು ತುಪ್ಪನ ಹಾಕ್ತಾಯಿದ್ದೀನಿ. ನಾವು ತುಪ್ಪ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ಪೊಂಗಲ್ ಚೆನ್ನಾಗಿ ಬರುತ್ತೆ. ಮತ್ತು ತಳ ಕೂಡ ಹಿಡಿಯಲ್ಲ. ತುಪ್ಪ ಹಾಕೋದ್ರಿಂದ ಏನಾಗ್ತದೆ ಅಂದರೆ ತಳ ಕೂಡ ಹಿಡಿಯಲ್ಲ. ನಾ ಇಲ್ಲಿ ತೊಗೊಂಡಿದ್ರು ಸ್ಟೀಲ್ ಪಾತ್ರೆ, ಬೇಗ ತಳ ಹಿಡಿಯುತ್ತೆ. ಹೀಗಾಗಿ ಮಧ್ಯ ಮಧ್ಯದಲ್ಲಿ ನಾನು ತುಪ್ಪನ ಸೇರಿಸ್ತಾ ಇದ್ದೀನಿ. ಈಗ ಇಲ್ಲಿ ನೋಡಿ, ಸಾಮೆ ಅಕ್ಕಿ ಮತ್ತು ಬೇಳೆ ಎರಡೂ ಕೂಡ ಬೆಂದಿದೆ. ಈಗ ಇದಕ್ಕೆ ನಾನು ಬೆಲ್ಲನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 2 ಬೌಲಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ನಿಮಗೆ ಸಿಹಿ ಹೆಚ್ಚು ಬೇಕು ಅಂತಾದರೆ ನೀವು ಸ್ವಲ್ಪ ಇನ್ನೂ ಅರ್ಧ ಬೌಲಷ್ಟು ಬೆಲ್ಲನ ಹಾಕೋಬಹುದು. ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಏಲಕ್ಕಿ ಪೌಡರನ್ನು ಸ್ವಲ್ಪ 1/4 ಚಮಚದಷ್ಟು ಏಲಕ್ಕಿ ಪುಡಿಯನ್ನು ನಾನು ಹಾಕ್ತಾಯಿದ್ದೀನಿ. ಈಗ ಫ್ರೈ ಮಾಡಿಕೊಂಡಿರುವಂಥ ಗೋಡಂಬಿ, ದ್ರಾಕ್ಷಿ ಮತ್ತು ಕೊಬ್ಬರಿ ತುರಿಯನ್ನು ಕೂಡ ನಾನು ಹಾಕ್ತಾಯಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸಿರಿಧಾನ್ಯ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೀಗಾಗಿ ನಾವು ಪ್ರತಿದಿನ ಸಿರಿಧಾನ್ಯದಿಂದ ಗಂಜಿ, ಅನ್ನ, ಉಪ್ಪಿಟ್ಟು, ಹಾಲು, ಮಜ್ಜಿಗೆ ಇನ್ನೂ ಹಲವು ಪದಾರ್ಥಗಳನ್ನು ನಾವು ಮಾಡ್ಕೋಬಹುದು. ಈಗ ಪೊಂಗಲನ್ನು ಸರ್ವಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ.